ವೀಕ್ಷಕರಿಗೆ ನಮಸ್ಕಾರ. ಆಷಾಢ ಮಾಸ ಅನ್ನುವಂಥದ್ದು ದೇವಿಯ ಆರಾಧನೆಗೆ ಹೆಚ್ಚು ಒಂದು ರೀತಿ ಪ್ರಭಾವಶಾಲಿ ಅನ್ನುವಂಥದ್ದು ಶತಮಾನಗಳಿಂದಲೂ ಕೂಡ ನಮ್ಮ ಹಿರಿಯರು ಸಂಪ್ರದಾಯಗಳು ಸಾರ್ತಾ ಬಂದಿವೆ. ಈ ಸಮಯದಲ್ಲಿ ಭಕ್ತಾದಿಗಳು ದೇವಿಯ ಆಲಯಕ್ಕೆ ಬರ್ತಾರೆ. ಇಲ್ಲಿ ಬೆಲ್ಲದ ದೀಪ, ನಿಂಬೆಹಣ್ಣಿನ ದೀಪವನ್ನು ಹಚ್ಚುವ ಮೂಲಕ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಇನ್ನು ಆಧ್ಯಾತ್ಮಿಕ ನಂಬಿಕೆಯ ಪ್ರಕಾರ ಆಷಾಢ ಮಾಸದಲ್ಲಿ ಭೂಮಿಯಲ್ಲಿ ಸ್ತ್ರೀ ತತ್ವದ ಪ್ರಭಾವ ಹೆಚ್ಚಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಅದರ ಪ್ರತೀಕವಾಗಿ ದೇವಿಯ ಆರಾಧನೆ ನಡೆಯುತ್ತೆ ಅನ್ನುವಂತಹ ಒಂದು ನಂಬಿಕೆಯೂ ಕೂಡ ಇದೆ. ಇದೇ ಹಿನ್ನೆಲೆಯಲ್ಲಿ ಇಂದು ಆಷಾಢ ಶುಕ್ರವಾರದ ಪ್ರಯುಕ್ತ ನಾವು ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಶ್ರೀ ಅಂಬಾ ಭವಾನಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಸುಮಾರು 70ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ದೇವಾಲಯ ಸಾವಿರಾರು ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಇಲ್ಲಿ ಹಬ್ಬಗಳು, ಮದುವೆ, ನಾಮಕರಣ ಸೇರಿದಂತೆ ಅನೇಕ ಶುಭ ಸಂದರ್ಭಗಳಲ್ಲಿ ಗೊಂದಲ ಎಂಬ ದೈವಿಕ ಪ್ರಶ್ನೋತ್ತರ ಸೇವೆ ನಡೆಯುತ್ತೆ. ಭಕ್ತರ ಜೀವನದ ಸಂದೇಹಗಳಿಗೆ ದೇವಿಯ ಆಶೀರ್ವಾದದ ಮೂಲಕ ಇಲ್ಲಿ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿನ ನಂಬಿಕೆಯಾಗಿದೆ. ಇನ್ನು ಬೆಂಗಳೂರು ಮಾತ್ರವಲ್ಲದೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ದೇಶ ವಿದೇಶಗಳಿಂದಲೂ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಹಾಗಾದರೆ ಈ ದೇವಾಲಯದ ವಿಶೇಷತೆ ಏನು, ಇದರ ಐತಿಹ್ಯವೇನು, ಜೊತೆಗೆ ಗೊಂದಲ ಸೇವೆಯ ಹಿಂದಿರುವ ಮಹತ್ವವೇನು, ಇದೆಲ್ಲವನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಈ ದೇವಾಲಯದ ಸ್ಥಾಪಕರಾಗಿರುವಂತಹ ದಿವಾನ್ ವೆಂಕಣ್ಣ ಆಚಾರ್ಯವರ ಮೊಮ್ಮಗ ಆಗಿರುವಂತಹ ಪ್ರಸ್ತುತ ದೇವಾಲಯದ ಅರ್ಚಕರಾಗಿರುವ ಶ್ಯಾಮ್ ಸುಂದರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡಿಸ್ತಾ ದೇವಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ಅರ್ಚಕರೇ. ಈಗ ಆಷಾಢ ಅಂದರೆ ಯಾಕೆ ಇಷ್ಟು ಮಹತ್ವ ಇದೆ ಗುರುಗಳೇ? ಆಷಾಢ ಅಂದರೆ ನಾವು ಆಷಾಢ ಮಾಸದಲ್ಲಿ ಯಾವುದೇ ಒಂದು ಶುಭ ಸಮಾರಂಭಗಳನ್ನು ಮಾಡದೆ ವಿಶೇಷವಾಗಿ ದೇವರ ಆರಾಧನೆಗಾಗಿ ಮೀಸಲಿಟ್ಟಂಥ ಒಂದು ಮಾಸ. ಅದರಲ್ಲೂ ವಿಶೇಷವಾಗಿ ಲಕ್ಷ್ಮೀದೇವಿ ಆರಾಧನೆ ವಿಶೇಷವಾದಂಥ ಒಂದು ಮಾಸವಾಗಿರುತ್ತದೆ. ಮತ್ತು ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ನಾಡದೇವತೆಯಾದ ಶ್ರೀ ಚಾಮುಂಡಿಗೂ ವಿಶೇಷ ಆರಾಧನೆ ಈ ಆಷಾಢ ಮಾಸದಲ್ಲಿ ನಡೆಯುತ್ತದೆ. ಈ ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳಲ್ಲಿಯೂ ವಿಶೇಷವಾಗಿ ದೇವಿಯ ದರ್ಶನ ಮಾಡತಕ್ಕದ್ದು ವಿಶೇಷವು. ಕ್ಷೇತ್ರಗಳಿಗೆ ಸಾಧ್ಯವಾದ ಆಗೋದಿಲ್ಲವೆಂದರೆ ಹತ್ತಿರವೇ ಇರುವ ಯಾವುದಾದ್ರೂ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ದೇವತಾ ದರ್ಶನವನ್ನು ಮಾಡಿ ರಾಹುಕಾಲದಲ್ಲಿ ದೀಪಾರಾಧನೆಯನ್ನು ಮಾಡಬೇಕು. ಸಾಧ್ಯವಾಗದಿದ್ದಲ್ಲಿ ಸಂಜೆ ಆದರೂ ದೇವರ ದೀಪಾರಾಧನೆಯನ್ನು ಮಾಡಿ ಸ್ತೋತ್ರಗಳನ್ನು ಪಡಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಈಗ ತುಳಜಾ ಭವಾನಿ ದೇವಾಲಯವನ್ನು ನೀವು ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ಸ್ಥಾಪನೆ ಮಾಡಿದ್ದೀರಿ. ಇದು ದೇವಸ್ಥಾನ ನಿರ್ಮಾಣದ ಸಂದರ್ಭದಲ್ಲಿ ಏನೆಲ್ಲ ಒಂದು ರೀತಿ ಕೆಲಸಗಳು ನಡೆದಿದೆ ಅಥವಾ ಯಾವ ರೀತಿ ಸ್ಥಾಪನೆ ಆಗಿದೆ? ಇದು ನಮ್ಮ ತಾತನವರು ಸುಮಾರು ಒಂದು 60 ವರ್ಷಗಳ ಹಿಂದಿನ ಕಾಲದಲ್ಲಿ ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರು. ಅವರು ಪ್ರತಿ ವರ್ಷವೂ ತುಳಜಾಪುರಕ್ಕೆ ಹೋಗ್ತಾಯಿದ್ರು. ಅಲ್ಲಿ ಶ್ರೀ ಅಂಬಾಭವಾನಿ ಅಮ್ಮನವರ ದರ್ಶನವನ್ನು ಮಾಡಿ ಅಲ್ಲೇ ಇರುತ್ತಿದ್ದರು. ಇದ್ದಾಗ ಒಮ್ಮೆ ಕನಸಿನಲ್ಲಿ ದೇವರ ಒಂದು ಅನುಗ್ರಹವಾಗಿ ಈ ಒಂದು ಕ್ಷೇತ್ರದಲ್ಲಿ ದೇವಿಯ ಒಂದು ಪ್ರತಿಷ್ಠಾಪನೆ ಮಾಡಬೇಕೆಂದು ದೇವಿಯಿಂದ ಆಜ್ಞೆಯನ್ನು ಪಡೆದುಕೊಂಡು ಅವರು ಇಲ್ಲಿ ಬಂದು ಈ ಒಂದು ಕ್ಷೇತ್ರದ ಜನರ ಸಹಕಾರದೊಂದಿಗೆ ಈ ದೇವಸ್ಥಾನವನ್ನು ಪ್ರತಿಷ್ಠಾಪಿಸಿದರು. ಮೊದಲನೇದಾಗಿ ಅಂಬಾಭವಾನಿಯನ್ನು ಪ್ರತಿಷ್ಠಾಪಿಸಿ ಅಂಬಾಭವಾನಿ ಸಮೇತವಾಗಿ, ತದನಂತರ ಲಕ್ಷ್ಮೀ ಸಮೇತವಾದ ಸತ್ಯನಾರಾಯಣ ಸ್ವಾಮಿ ಮುಖ್ಯ ಪ್ರಾಣದೇವರು, ತದನಂತರ ಅನಂತೇಶ್ವರ ಸ್ವಾಮಿ, ಗಣಪತಿ, ನಾಗದೇವರು, ಶೇಷದೇವರು ಮತ್ತು ನವಗ್ರಹ, ಈ ರೀತಿ ಒಂದು ಎಲ್ಲ ದೇವರುಗಳ ದೇವಸ್ಥಾನವನ್ನು ಇಲ್ಲಿ ಮಾಡಿ ಆ ಒಂದು 60 ವರ್ಷದ ಕಾಲದಿಂದ ಇಲ್ಲಿವರೆಗೂ ಈ ಸುತ್ತಮುತ್ತಲಿನ ಭಕ್ತರ ಸಹಕಾರದಿಂದ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಗಳು ಇಂದಿನವರೆಗೂ ನಡೆದುಕೊಂಡು ಬರುತ್ತಿದೆ. ಮತ್ತು ಈ ದೇವಸ್ಥಾನದಲ್ಲಿ ಗೊಂದಲ ದೈವಿಕ ಪ್ರಶ್ನೋತ್ತರ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಮತ್ತು ಅದಕ್ಕೆ ಅಂತ ವಿಶೇಷ ಮನ್ನಣೆ ಇದೆ. ಅದ್ರ ಬಗ್ಗೆ ತಿಳಿಸಬಹುದಾ? ವಿಶೇಷವಾಗಿ ಈ ಒಂದು ದೇವಿ ಆರಾಧನೆ ಅಂದರೆ ಗೊಂದಲ ಆರಾಧನೆ. ಅದನ್ನು ವಿಶೇಷವಾಗಿ ಈ ಒಂದು ಯಾರು ಈ ದೇವಿಯ ಮನೆ ದೇವರಿರುತ್ತೆ ಅವರು ವಿಶೇಷವಾಗಿ ಶುಭ ಕಾರ್ಯಕ್ರಮಗಳ ನಂತರ ಈ ಒಂದು ಗೊಂದಲ ಕಾರ್ಯಕ್ರಮವನ್ನು ಮಾಡಬೇಕು. ವಿಶೇಷವಾಗಿ ಮದುವೆ, ಉಪನಯನ, ಗೃಹ ಪ್ರವೇಶ,
ಇತ್ಯಾದಿ ಶುಭ ಸಮಾರಂಭಗಳ ತದನಂತರ ಈ ಒಂದು ಗೋಂದಳ ಕಾರ್ಯಕ್ರಮವನ್ನು ಮಾಡಬೇಕು. ಗೋಂದಳ ಎಂದರೆ ಒಂದು ದೇವಿಯ ಆವೇಶಭರಿತವಾದ ಪೂಜೆ ಮತ್ತು ಆ ಗೋಂದಳದಲ್ಲಿ ದೇವಿಯ ವಾದ್ಯವನ್ನು ನುಡಿಸಿ ದೇವಿಯ ಭಜನೆಗಳನ್ನು ಮಾಡಿ ದೇವಿಯ ಒಂದು ಮಹಿಮೆಯನ್ನು ತಿಳಿಯತಕ್ಕದ್ದು ಆ ಒಂದು ಗೋಂದಳದ ಒಂದು ಪೂಜೆ. ಮತ್ತು ಇಲ್ಲಿ ಏನೇನೆಲ್ಲ ಸೇವೆಗಳು ನಡೆಯುತ್ತೆ, ಅಲಂಕಾರಗಳು, ಅಭಿಷೇಕಗಳು? ಪ್ರತಿ ಶುಕ್ರವಾರ ಕೂಡ ವಿಶೇಷವಾಗಿ ಪಂಚಾಮೃತ ಅಭಿಷೇಕ, ಅಲಂಕಾರ ಮತ್ತು ಪ್ರಸಾದ ವಿನಿಯೋಗವಿರುತ್ತದೆ. ಅದರಲ್ಲೂ ಆಷಾಢ ಮಾಸದಲ್ಲಿ 4 ವಾರಗಳು ವಿಶೇಷ ಅಲಂಕಾರ, ಪಂಚಾಮೃತ ಅಭಿಷೇಕ, ಪ್ರಸಾದ ಸೇವೆ ನಡೆಯುತ್ತದೆ. ಹಾಗೆ ದಸರಾದಲ್ಲಿ ನವರಾತ್ರಿ 9 ದಿನ ವಿಧ ವಿಧ ಅಲಂಕಾರಗಳು ಮತ್ತು ದುರ್ಗಾಷ್ಟಮಿ ದಿನ ದುರ್ಗಾ ಹೋಮ ಮಾಡಿ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿದೆ. ಹಾಗೆ ನಮ್ಮದು ವಾರ್ಷಿಕೋತ್ಸವ ಅಂದರೆ ಮಾಘ ಶುದ್ಧ ಹುಣ್ಣಿಮೆ, ಆ ಒಂದು ದಿನ ದೇವಿಯ ಹುಟ್ಟಿದ ದಿನವೆಂದು ಪರಿಗಣಿಸಿ ನಾವು ಒಂದು 3 ದಿನಗಳ ಕಾಲ ವಾರ್ಷಿಕೋತ್ಸವವನ್ನು ಮಾಡುತ್ತೇವೆ. ಮೊದಲನೇ ದಿನ ಗಣಹೋಮ, ನವಗ್ರಹ ಹೋಮಗಳನ್ನು ಮಾಡಿ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿರುತ್ತೇವೆ. ಮಾಘಶುದ್ಧ ಹುಣ್ಣಿಮೆ ದಿನ ಬೆಳಿಗ್ಗೆ ಪಂಚಾಮೃತ ಮತ್ತು ದೇವಿಗೆ ವಿಶೇಷ ಅಲಂಕಾರ ಮತ್ತು ದುರ್ಗಾ ಹೋಮವನ್ನು ಮಾಡಿ ಆ ದೇವಿಯ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಈ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರಥೋತ್ಸವವನ್ನು ಮಾಡುತ್ತೇವೆ. ತದನಂತರ ಮೂಲ ದೇವಿಗೆ ಹೂರಣದ ಆರತಿಯನ್ನು ಮಾಡಿ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡುತ್ತೇವೆ. ಮತ್ತು ಅಂದು ರಾತ್ರಿ ರಥೋತ್ಸವದ ನಂತರ ಬರುವ ದೇವಿಯನ್ನು ವಿಶೇಷವಾಗಿ ಬರಮಾಡಿಕೊಂಡು ಅಂದು ರಾತ್ರಿ 10 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆಯ ತನಕ ಜೋಡಿ ಗೊಂದಳವನ್ನು ಮಾಡುತ್ತೇವೆ. ಅಂದು ದೇವಿ ವಿಶೇಷವಾದ ಆವೇಶಭರಿತವಾಗಿ ಅರಿಶಿನ ಕುಂಕುಮದ ಪೂಜೆಯನ್ನು ಕೂಡ ನಡೆಸುತ್ತೇವೆ. ಮತ್ತು ಮಾರನೇ ದಿನ, ಕೊನೆಯ ದಿನ ವಸಂತೋತ್ಸವವನ್ನು ಮಾಡುತ್ತೇವೆ. ಅಂದರೆ ಅರಿಶಿನ ಮತ್ತು ಕುಂಕುಮದ ಸ್ನಾನವನ್ನು ಉತ್ಸವ ಮೂರ್ತಿಗೆ ಮಾಡಿಸಿ ತದನಂತರ ಬರುವ ಭಕ್ತಾದಿಗಳ ಇಚ್ಛೆಲುವ ಭಕ್ತಾದಿಗಳಿಗೆ ಅದನ್ನು ಪ್ರೋಕ್ಷಣೆಯನ್ನು ಮಾಡುತ್ತೇವೆ. ಮತ್ತು ಅಂದು ಕೂಡ ಸಮಾರೋಪ ಸಮಾರಂಭವನ್ನು ಮಾಡಿ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡುತ್ತೇವೆ. ಈ ರೀತಿ ವಿಶೇಷ ಕಾರ್ಯಕ್ರಮಗಳು, ಹಬ್ಬ ಹರಿದಿನಗಳು, ವಿಶೇಷವಾಗಿ ಯುಗಾದಿ, ಸಂಕ್ರಾಂತಿ ಮತ್ತು ದೀಪಾವಳಿ ಕಾರ್ಯಕ್ರಮ, ಗೌರಿ ಹಬ್ಬದಲ್ಲಿ ವಿಶೇಷ ಅಲಂಕಾರಗಳು, ಸೇವೆಗಳು ನಡೆಯುತ್ತಿರುತ್ತವೆ. ಇವಾಗ ತುಳಜಾ ಭವಾನಿ ದೇವಾಲಯದಲ್ಲಿ ನವರಾತ್ರಿ ಸಂದರ್ಭದಲ್ಲಿ 3 ದಿನದ ಉತ್ಸವ ನಡೆಯುತ್ತೆ. ಅದೇ ತರ ಉತ್ಸವ ಇಲ್ಲೂ ಕೂಡ ಫಾಲೋ ಆಗುತ್ತಾ ಹೇಗೆ? ಇಲ್ಲ, ನವರಾತ್ರಿಯಲ್ಲಿ 9 ದಿನ ಉತ್ಸವ ನಡೆಯುತ್ತದೆ ಮತ್ತು ಮಾಘ ಶುದ್ಧ ಹುಣ್ಣಿಮೆಯಲ್ಲಿ 3 ದಿನಗಳ ಕಾಲ ಉತ್ಸವ ನಡೆಯುತ್ತದೆ. ಇಲ್ಲಿ ನಡೆಯುತ್ತೆ 3 ದಿನಗಳ ಕಾಲ ಉತ್ಸವ ನಡೆಯುತ್ತೆ. ಹಾಗೇನೆ ಇಷ್ಟು ವರ್ಷಗಳಲ್ಲಿ ಭಕ್ತರ ಅಭಿಪ್ರಾಯಗಳು ಏನೇನಿದೆ? ಸುಮಾರು 60 ವರ್ಷಗಳ ಕಾಲ ಎಲ್ಲರ ಭಕ್ತರ ಸಹಕಾರದಿಂದಲೇ ಈ ಒಂದು ದೇವಸ್ಥಾನವು ವಿಶೇಷವಾಗಿ ಪೂಜೆಗಳು ನೆರವೇರುತ್ತಾ ಬಂದಿದೆ. ಹಾಗೆ ಎಲ್ಲ ಬರುವ ಭಕ್ತಾದಿಗಳು ಇನ್ನೂ ಹೆಚ್ಚಾಗಿ ಬರುತ್ತಿದ್ದಾರೆ ಮತ್ತು ಎಲ್ಲ ಭಕ್ತಾದಿಗಳು ಒಳ್ಳೆಯದನ್ನು ಎಲ್ಲರಿಗೂ ಒಳ್ಳೆಯದಾಗಿದೆ. ಆದ್ದರಿಂದ ಭಕ್ತರು ಪದೇ ಪದೇ ಇಲ್ಲಿ ಬಂದು ತಮ್ಮ ಹರಕೆಗಳನ್ನು ತೀರಿಸಿಕೊಂಡು ದೇವಿಯ ದರ್ಶನವನ್ನು ಮಾಡಿಕೊಂಡು ವಿಶೇಷವಾಗಿ ದೇವಿಯ ಅನುಗ್ರಹವನ್ನು ಪಡೆದುಕೊಂಡು ಹೋಗುತ್ತಿದ್ದಾರೆ. ಭಕ್ತರ ನಂಬಿಕೆಗೆ ದೇವಿ ಹೇಗೆ ಅನುಗ್ರಹಿಸ್ತಾ ಇದ್ದಾಳೆ? ಯಾವ ರೀತಿ ಆ ಹರಕೆಗಳು ಇಲ್ಲಿ ಸಲ್ಲತ್ತೆ? ವಿಶೇಷವಾಗಿ ಶುಕ್ರವಾರದಂದು ದೇವಿಗೆ ಹರಕೆ ಅಂದರೆ ಲಿಂಬೆಹಣ್ಣಿನ ದೀಪದ ಆರತಿ, ಬೆಲ್ಲದ ಆರತಿಯನ್ನು ಸಲ್ಲಿಸುತ್ತಾರೆ. ಇನ್ನು ವಿಶೇಷವಾಗಿ ಕೆಲವರು ಹೂವಿನ ಅಲಂಕಾರ, ದೇವಿಗೆ ಅರಿಶಿನ ಕುಂಕುಮ ಅಲಂಕಾರ, ಎಣ್ಣೆ ಅಲಂಕಾರ ಮತ್ತು ಇನ್ನು ಕೆಲವರು ದೇವಿಯ ಹೆಸರಿನಲ್ಲಿ ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಸೇವೆಯನ್ನು ಮಾಡುತ್ತಾರೆ. ಮತ್ತು ಕೆಲವರು ತಮ್ಮ ಹರಕೆಯನ್ನು ತೀರಿದ ನಂತರ ಗೋಂದಳ ಸೇವೆಗಳನ್ನು ಕೂಡ ಮಾಡಿಸುತ್ತಾರೆ. ಈಗ ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋದು, ಬೆಲ್ಲದ ಆರತಿ, ಇದರ ಮಹತ್ವವೇನು? ಆಷಾಢ ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮಿ ಮತ್ತು ದುರ್ಗಾದೇವಿ ಆರಾಧನೆಯನ್ನು ಮಾಡತಕ್ಕದ್ದು. ಆಷಾಢ ಮಾಸದಲ್ಲಿ ಲಿಂಬೆಹಣ್ಣಿನ ದೀಪವನ್ನು ಹಚ್ಚಿದರೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳೆದುಕೊಂಡು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಲು ವಿಶೇಷವಾದ ಒಂದು ವಾರ. ಆದ್ದರಿಂದ ಈ ಒಂದು ಆಷಾಢ ಮಾಸದಲ್ಲಿ ಭಕ್ತಾದಿಗಳು ಲಿಂಬೆಹಣ್ಣಿನ ದೀಪ ಮತ್ತು ಬೆಲ್ಲದ ದೀಪವನ್ನು ಹಚ್ಚಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಮಾಂಗಲ್ಯಂ ಶ್ರೀ ಸರ್ವಾರ್ಥ ಸಾಧಿಕಂ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೇ ಮಹಾಲಕ್ಷ್ಮೇ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಗತಿಸ್ತ್ವಂ ತ್ವಮೇಕ ಭವಾನಿ. ನನಗೆ ಯಾರು ದಿಕ್ಕು ಇಲ್ಲ, ನನಗೇನು ಗೊತ್ತಿಲ್ಲ, ನಿನ್ನನ್ನೇ ನಂಬಿದ್ದೇನೆ ತಾಯಿ ಅಂತ ಅನೇಕ ಭಕ್ತರು ತಮ್ಮ ಬದುಕಿನ ಎಲ್ಲ ಆಶೋತ್ತರಗಳನ್ನು ಕಳೆದುಕೊಂಡ ನಂತರ ದೇವಿಯ ಸನ್ನಿಧಾನಕ್ಕೆ ಬರ್ತಾರೆ. ಹೊಸ ಬದುಕನ್ನು, ಹೊಸ ಜೀವನವನ್ನು ಕಟ್ಕೊಳ್ತಾರೆ. ಅಂತಹ ಅನೇಕರಿಗೆ ದಾರಿದೀಪವಾಗಿ ತಾಯಿ ಶ್ರೀ ಅಂಬಾ ಭವಾನಿ ಅಮ್ಮನವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ನಂಬಿಕೆ ಪರಂಪರೆ ಇಂದಿಗೂ ಸಾಗ್ತಾ ಇದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಅಂಬಾ ಭವಾನಿ, ತುಳಜಾ ಭವಾನಿಯ ಈ ದೇವಸ್ಥಾನಕ್ಕೆ ತಾವೆಲ್ಲರೂ ಕೂಡ ಒಮ್ಮೆ ಭೇಟಿಯನ್ನು ನೀಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ಇಂತಹ ಇನ್ನಷ್ಟು ವಿಷಯಗಳಿಗಾಗಿ ಫಾಲೋ ಬೋಲೋ ಇಂಡಿಯಾ.